Fourth semester paper Mental Health and Psychiatric Social Work, Unit 3, topic Head Injured, Role of Social Worker in Head Injured Patients. ಶಿರಾಘಾತ ಅಥವಾ ತಲೆಗೆ ಪೆಟ್ಟು ಉಂಟಾಗಿರುವಂತಹ ರೋಗಿಗಳ ಜೊತೆಗೆ ಅಥವಾ ರೋಗಿಗಳಿಗೆ ಯಾವ ರೀತಿಯಲ್ಲಿ ಸಮಾಜ ಕಾರ್ಯಕರ್ತರು ಪಾತ್ರ ವಹಿಸ್ತಾರೆ. ಈ ಶಿರಾಘಾತ ಅಂದ್ರೆ ಏನು, ತಲೆಗೆ ಪೆಟ್ಟಾಗುವುದು ಅಂದ್ರೆ ಏನು, ಅದು ಹೇಗಾಗತ್ತೆ, ಅದರ ವಿಧಗಳೇನು, ಮತ್ತೆ ಅದರಲ್ಲಿ ಸಮಾಜ ಕಾರ್ಯಕರ್ತರ ಪಾತ್ರ ಏನು, ಇವುಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ತಲೆಯ ಆಘಾತ ಅಥವಾ ಶಿರಾಘಾತ, ಹೆಡ್ ಇಂಜರ್ಡ್ ಅಂದ್ರೆ ಹೆಡ್ ಇಂಜುರಿ is any sort of injury to brain, skull or scalp. This can range from a mild bump or bruise or to a traumatic brain injuries, which are known as common head injuries. ಫಸ್ಟ್ ಈ ಶಿರಾಘಾತ ಅಂದ್ರೆ ಏನು ಅರ್ಥ ಅಂದ್ರೆ, a head injury is any sort of injury to brain, skull or scalp. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡು, ಶಿರಾಘಾತ ಅಂದ್ರೆ ತಲೆಯ ಯಾವುದೇ ಭಾಗಕ್ಕೆ ಉಂಟಾಗುವಂತಹ ಆಘಾತ ಅಥವಾ ಪೆಟ್ಟು. ಯಾವ ಭಾಗಕ್ಕಾಗ್ಬೋದು, ಒಂದು ಮೆದ್ಲಿಗಾಗ್ಬೋದು ಬ್ರೈನ್, ಎರಡನೇದು ಸ್ಕಲ್ ಅಂದ್ರೆ ಬುರುಡೆ, ಮತ್ತೆ ಮೂರನೇದು ಸ್ಕಲ್ಪ್ ಅಂದ್ರೆ ನೆತ್ತಿ. ಇವು ಮೂರು ಭಾಗಕ್ಕೆ ಅತಿಯಾದ ರೀತಿಯಲ್ಲಿ ಆಗುವಂತಹ ಪೆಟ್ಟು ಅಥವಾ ಆಘಾತ ಅಂತದನ್ನ ನಾವು ಹೆಡ್ ಇಂಜರ್ಡ್ ಅಥವಾ ಹೆಡ್ ಇಂಜುರಿ ಅಂತ ಕರಿತೀವಿ. ಈ ಯಾವ ರೀತಿಯಲ್ಲಿ ಇರ್ಬೋದು ಅಂದ್ರೆ, ದಿಸ್ ಕ್ಯಾನ್ ರೇಂಜ್ ಫ್ರಮ್ ಎ ಮೈಲ್ಡ್ ಬಂಪ್ ಅಂದ್ರೆ ಒಂದು ಸಣ್ಣ ಊತ ತರನೂ ಇರ್ಬೋದು, ಅದು ತುಂಬಾ ಸ್ವಲ್ಪ ಮಟ್ಟದಾಗಿರ್ಬೋದು, ಅಥವಾ ಆರ್ ಬ್ರೂಸ್ ಆರ್ ಊತ ಅಥವಾ ಗಡ್ಡೆ ತರ ಒಂಥರ ಕಟ್ಕೊಂಡ ತರ ಗಟ್ಟಿ ಆಗ್ಬಿಡ್ಬೋದು, ಅದು ಬ್ರೂಸ್, ಬಂಪ್ಸ್ ಆರ್ ಬ್ರೂಸ್ ಅಂತ ಕರಿತೀವಿ. ಟು ಅ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರೀಸ್ ಅಂದ್ರೆ ತೀವ್ರ ಸ್ವರೂಪದ ಮೆದುಳಿನ ಆಘಾತ ಅಥವಾ ಪೆಟ್ಟು. ಅಂದ್ರೆ ಅನ್ಕಾನ್ಶಿಯಸ್ ಹೋಗ್ಬಿಡುದು. ಫಾರ್ ಎಕ್ಸಾಂಪಲ್, ಈ ಆಕ್ಸಿಡೆಂಟ್ಸ್ ಆದಾಗ ಯೂಶಲಿ ಬ್ರೈನ್ ಡೆಡ್ ಅನ್ಬಿಡ್ತಾರೆ, ನಿಷ್ಕ್ರಿಯ ಆಗ್ಬಿಟ್ಟಿರುತ್ತೆ. ತುಂಬಾ ಪೆಟ್ಟಾಗಿ, ಎಷ್ಟೋ ಆಕ್ಸಿಡೆಂಟ್ಸ್ ಅಲ್ಲಿ ತಲೆ ಮೇಲೆ ಚಕ್ರ ಏನಾದ್ರು ಹೋದಾಗ ಮೆದ್ಲೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆ ತರದ ಇಂಜುರೀಸ್ಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ. ಕಾಮನ್ ಹೆಡ್ ಇಂಜುರಿ includes concussions, skull fractures and scalp wounds. ಮೂರು ರೀತಿಯ ತಲೆ ಆಘಾತ ನಾವು ನೋಡ್ಬೋದು. ಕಾಮನ್ ಆಗಿ ಸಾಮಾನ್ಯವಾಗಿ ಆಗೋದು ಅಂದ್ರೆ ಕನ್ಕಷನ್ಸ್ ಅಂದ್ರೆ ಸಾಮಾನ್ಯವಾದ ಸ್ವಲ್ಪ ಮಟ್ಟದ ಗಾಯ ಅಥವಾ ಉರಿ, ಊತ, ಅಥವಾ ಸಣ್ಣ ಮಟ್ಟದ ಗಾಯ. ಈಗ ಏನಾದ್ರು ಬಿದ್ರೆ, ಬಾಲ್ ಏನಾದ್ರು ಹೊಡೆದ್ರೆ, ಎಲ್ಲಾರು ನಾವು ಗೋಡೆಗೆ ಚಚ್ಕೊಂಡಾಗ ಈ ತರ ಆಗುವಂತ ಸಣ್ಣ ಪುಟ್ಟ ಊತ, ಆ ತರದ್ದು, ಅದನ್ನ ಕನ್ಕಷನ್ಸ್ ಅಂತೀವಿ. ಸ್ಕಲ್ ಫ್ರಾಕ್ಚರ್ಸ್ ಕೆಲವೊಮ್ಮೆ ಬುರುಡೆಗೆ ಆಗುವಂತ ಗಾಯಗಳು, ಒಂಥರ ಬ್ಲೀಡಿಂಗ್ ಆಗ್ಬಿಡ್ಬೋದು, ತೂತಾಗಳದು ಅಂತಾರಲ್ಲ ಆ ತರ, ಕಲ್ಲೇನಾರು ಹೊಡೆದಾಗ ತೂತಾಗ್ಬಿಡುತ್ತಲ್ಲ ಆ ತರದ್ದು. ಅಂಡ್ ಸ್ಕಾಲ್ಪ್ ವೂಂಡ್ಸ್, ನೆತ್ತಿ ಮೇಲೆ ಏನಾದ್ರೂ ಒಂದೊಂದ್ಸತಿ ಗಾಯಗಳಾಗುವಂಥದ್ದು. ಈ ತರ ಸಾಮಾನ್ಯವಾಗಿ ನಾವು ನೋಡ್ತೀವಿ ಕಾಮನ್ ಆಗಿ. ಬಟ್ ಇದ್ರ ಬಿಟ್ಟು ಹೊರತಾಗಿಯೂ ಕೂಡ ಸಾಕಷ್ಟಿದೆ, ಅದೇನೇನು ಅಂತ ಮುಂದೆ ನೋಡ್ತಾ ಹೋಗೋಣ. The consequences of pattern of treatment varies depends on the causes and severity of head injury. ಈ ಶಿರಾಘಾತದಿಂದ ಆಗುವಂತ ಪರಿಣಾಮ ಎಷ್ಟು ಅಂತ ನಾವು ಹೇಳ್ಬೇಕಾದ್ರೆ, ಅಥವಾ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು ಅಂತ ನಿರ್ಧಾರ ಮಾಡಬೇಕಾದ್ರೆ, ಒಂದು ತಲೆಯ ಪೆಟ್ಟಿಗೆ ಆಗಿ ಇರುವಂತ ಕಾರಣ ಒಂದ್ ಕಡೆ, ಇನ್ನೊಂದ್ ಕಡೆ ಅದು ಎಷ್ಟು ತೀವ್ರ ಸ್ವರೂಪದ್ದಾಗಿದೆ ಅಂತ.
ಈಗ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಹೆಲ್ಮೆಟ್ ಹಾಕೊಂಡಾಗಿಯೂ ಕೂಡ ಕೆಲವೊಂದ್ಸತಿ ಅದ್ ಬಿದ್ದು, ಯಾಕಂದ್ರೆ ನಮ್ಮಲ್ಲಿ ಬಹುತೇಕ ಯಾರು ISI ಮಾರ್ಕ್ ಹಾಕೊಳ್ಳಲ್ಲ. ಸೊ ಹಾಗಾಗಿ ಹೆಲ್ಮೆಟ್ಟೇ ಹೊಡೆದೋಗ್ಬೋದು, ಅಥವಾ ಹೆಲ್ಮೆಟ್ ಚೆನ್ನಾಗಿದೆ ಅಂತ ಅನ್ಸ್ಬೋದು, ಒಳಗಡೆ ಬುರುಡೆ ಅಥವಾ ನೆತ್ತಿಗೆ ಏಟಾಗಿರುತ್ತೆ. ಸೊ ಎಷ್ಟೋ ಸತಿ ಆ ಹೆಲ್ಮೆಟ್ ತೆಗ್ದಿದ ತಕ್ಷಣ ಸತ್ತೋಗ್ಬಿಡೋರು ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ತರದ ತೀವ್ರ ಸ್ವರೂಪ ಮತ್ತು ಕಾರಣದ ಮೇಲೆ ತಲೆಯ ಅಪಾಯ ಯಾವ ರೀತಿ ಇದೆ, ಮೆದುಳಿಗಾಗುವಂತ ಗಾಯ, ಅದರ ಸ್ವರೂಪ, ಅದಕ್ಕೆ ಏನ್ ಚಿಕಿತ್ಸೆ ಕೊಡ್ಬೇಕು ಅನ್ನೋದನ್ನ ನಿರ್ಧರಿಸಬೇಕಾಗುತ್ತೆ. ಎ ಕ್ಲೋಸ್ಡ್ head injury is any injury that doesn't break skull. ಕೆಲವೊಮ್ಮೆ ಈ ನಮಗ್ ಗೊತ್ತಾಗಲ್ಲ, ಮೇಲಿಂದ ಏನು ಊತನೂ ಇರಲ್ಲ ಅಥವಾ ಏನು ಗಡ್ಡೆ ಗಾಯ ಏನು ಇರಲ್ಲ, ಬ್ಲೀಡಿಂಗ್ ಆಗಿರಲ್ಲ ಅಂತ ಅದು ಕೂಡ ಆಗಿರುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ಒಳಗಡೆ ಬುರುಡೆ ಸ್ವಲ್ಪ ಕ್ರ್ಯಾಕ್ ಆಗಿರುತ್ತೆ, ಫ್ರಾಕ್ಚರ್ ತರದ್ದು ಏನಾದ್ರು ಆಗಿರುತ್ತೆ, ಇದು ಇರುತ್ತೆ. ಅಂಡ್ ಓಪನ್ ಪೆನೆಟ್ರೇಟಿಂಗ್ ಇಂಜುರೀಸ್ is one which something breaks the skull or and enters into brain. ಕೆಲವೊಮ್ಮೆ ಬುರುಡೆ ಒಡೆದೋಗಿ ಅದು ಮೆದ್ಲಿಕ್ ತನಕ ಏನಾದ್ರು ಚುಚ್ಕೊಂಡಿರೋದು, ಅಥವಾ ಏನಾದ್ರು ಈ ಕೆಲವು ಸತಿ ಮ್ಯಾನ್ ಮೇಡ್ ಇಂಜುರೀಸ್ ಅಲ್ಲಿ ಈಗ ತುಂಬಾ ಮರ್ಡರ್ ಅಟೆಂಪ್ಟ್ ಎಲ್ಲ ಮಾಡಕ್ ಹೋಗಿ ತಲೆಗೆ ರಾಡಲ್ಲೆಲ್ಲ ಹೊಡೆದ್ಬಿಡೋದು, ಹಾಕಿ ಸ್ಟಿಕ್ ಅಲ್ಲೆಲ್ಲ ತುಚ್ಚಿಬಿಟ್ಟಿರಲ್ಲ, ಅದು ಕೆಲವೊಮ್ಮೆ ಬುರುಡೆನ ಸೀಳ್ಕೊಂಡೋಗಿ ಮೆದ್ಲಿಗೆ ತಲುಪಿಬಿಟ್ಟಿರುತ್ತೆ. ಆ ತರದ ಇಂಜುರೀಸ್ ಕೂಡ ಇರುತ್ತೆ ಅಂತ. ಅದು ಕಾಣಿಸುತ್ತೆ, ನಮ್ಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಕೆಲವು ಕಾಣಿಸಲ್ಲ, ಒಳಗಡೆ ಏನೋ ಆಗಿರುತ್ತೆ, ಬ್ಲಡ್ ಕಾಟ್ ಆಗ್ಬಿಟ್ಟಿರುತ್ತೆ, ಆ ತರದೆಲ್ಲ ಇರುತ್ತೆ. ಇಟ್ ಈಸ್ ಹಾರ್ಡ್ ಟು assess how serious a head injury is just by looking at something. Minor head injuries lead to while some major injuries don't bleed at all. ಈ ತಲೆಯ ಈ ಆಘಾತ ಅಥವಾ ಪೆಟ್ಟು ಅನ್ನೋದೇನಿದೆ, ಇದು ಯಾವ ಸ್ವರೂಪದು ಅಂತ ನಾವು ನೋಡಿದ ತಕ್ಷಣ ಹೇಳಕ್ಕಾಗಲ್ಲ. ಕೆಲವೊಮ್ಮೆ ತುಂಬಾ ಬ್ಲೀಡಿಂಗ್ ಹೋಗಿರುತ್ತೆ, ಬಟ್ ತೀವ್ರ ಸ್ವರೂಪದ್ದೇನೋ ಆಗಿರಲ್ಲ. ನಾವು ಕೆಲವೊಮ್ಮೆ ಅಯ್ಯೋ ಏನೋ ಆಗಿಲ್ಲ ಬಿಡು ಅಂತ ಅನ್ಕೊಂಡಿರ್ತೀವಿ, ಒಳಗಡೆ ಏನೋ ಮೆದ್ಲಿಗೆ ಅಥವಾ ಬ್ಲಡ್ ಸೆಲ್ಸ್ಗೆ ಎಫೆಕ್ಟ್ ಆಗಿರುತ್ತೆ. ಈ ತರದ ಸ್ವರೂಪದ ಶಿರಾಘಾತವನ್ನು ಕೂಡ ನಾವು ನೋಡಬಹುದು. ತುಂಬಾ ಬ್ಲೀಡಿಂಗ್ ಆಗಿರುತ್ತೆ, ಬಟ್ ಏನ್ ಅಂತ ಮೇಜರ್ ಆಗಿದೆ. ಅದಕ್ಕೆ ಯೂಶಲಿ ಹೇಳ್ತಾರೆ, ಏನಾದ್ರು ಗಾಯ ಆದ್ರೆ, ಏನಾದ್ರು ಪೆಟ್ಟಾದ್ರೆ ರಕ್ತ ಬಂದ್ರೇನೆ ಒಳ್ಳೇದು ಅಂತ. ರಕ್ತ ಒಳಗಡೆ ಕಟ್ಕೊಂಡ್ರೆ ಕಷ್ಟ, ಒಳಗಡೆ ಇಂಟರ್ ಬ್ಲೀಡಿಂಗ್ ಆಗ್ಬಿಡುತ್ತೆ, ಇಂಟರ್ನಲ್ ಬ್ಲೀಡಿಂಗ್ಸ್ ಎಲ್ಲ ಆಗ್ಬಿಡುತ್ತೆ ಕೆಲವೊಂದು, ಅದು ತುಂಬಾ ಡೇಂಜರಸ್. ಯೂಶಲಿ ತಲೆಗೆ ಏನಾದ್ರು ಪೆಟ್ಟಾದಾಗ ವಾಂತಿ ಬಂತ, ತಲೆ ಸುತ್ತಂಗ್ ಆಗ್ತಾ ಇದೆಯಾ ಅಂತೆಲ್ಲ ಕೇಳ್ತಾರೆ, ಯಾಕಂದ್ರೆ ಅದೆಲ್ಲ ಡೇಂಜರ್ ಸಿಂಪ್ಟಮ್ಸ್ ಅಂತ. ಮುಂದೆ ಸಿಂಪ್ಟಮ್ಸ್ ಎಲ್ಲ ಅದೆಲ್ಲ ಬರುತ್ತೆ, ಹೇಳ್ತೀವಿ. ಆಗ್ಲೇ ಹೇಳಿದಂಗೆ ಸಣ್ಣ ಪುಟ್ಟದಲ್ಲಿ ತುಂಬಾ ರಕ್ತಸ್ರಾವ ಆಗಿರುತ್ತೆ, ಆದ್ರೆ ತುಂಬಾ ಮೇಜರ್ ಅಂದಾಗ ಏನು ಬ್ಲೀಡಿಂಗೇ ಆಗಲ್ಲ. ಈ ತರದೆಲ್ಲ ಹೆಡ್ ಇಂಜುರೀಸ್ ಅಲ್ಲಿ ಇರುತ್ತೆ. ಕಾಸಸ್ ಫಾರ್ ಹೆಡ್ ಇಂಜುರೀಸ್ ಏನು, ಈ ಶಿರಾಘಾತಕ್ಕೆ ಏನ್ ಕಾರಣಗಳೇನು? ಮೊದಲನೇದು ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ಸ್. ನಮ್ಗೆಲ್ಲರಿಗೂ ಗೊತ್ತಿದೆ, ದಿನನಿತ್ಯ ನೋಡ್ತಾ ಇರ್ತೀವಿ, ಒಂದಲ್ಲ ಒಂದ್ ರೀತಿಯ ಆಕ್ಸಿಡೆಂಟ್ಸ್ ಆಗ್ಬಿಟ್ಟೆ. ನಾವೆಷ್ಟೇ ಹುಷಾರಾಗಿದ್ರು ನಮ್ಮ ಎದುರುಗಡೆ ಇರೋರಿಂದನೂ ಆಗಿರ್ಬೋದು, ಅಥವಾ ನಮ್ಮ ಎಚ್ಚರ ತಪ್ಪಿ ಆಗಿದ್ರು ಆಗಿರ್ಬೋದು. ಈ ತರ ನಾವು ಇಂಜುರೀಸ್ ನ ನೋಡ್ಬೋದು. 2, ಸಡನ್ ಫಾಲಿಂಗ್ ಡೌನ್. ಕೆಲವೊಮ್ಮೆ ಆಯಾ ತಪ್ಪು ಕೆಳಗಡೆ ಬಿದ್ಬಿಡೋದು ಅಂತ, ಇದಕ್ಕಿದ್ದಂಗೆ ಮೆಟ್ಲಿಂದ ತಲೆ ಸುತ್ತು ಬಿದ್ದು ಬಿಡ್ಬೋದು, ಅಥವಾ ಮೇಲಿಂದ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಬಿದ್ದು ಬಿಡ್ಬೋದು. ಈ ತರ ಮಕ್ಕಳು ಸಂಪುಗ್ ಬಿದ್ದು ಬಿಡ್ತಾರೆ. ಈ ತರದೆಲ್ಲ ಕೂಡ ತಲೆ ಪೆಟ್ಟಾಗಕ್ಕೆ ಕಾರಣ ಅಂತ ಹೇಳ್ಬೋದು. 3, ಫಿಸಿಕಲ್ ಅಸಾಲ್ಟ್ಸ್. ದೈಹಿಕವಾದ ಹೊಡೆತ. ಈಗ ಯಾರೋ ಹೊಡಿತಾ ಇರ್ತಾರೆ, ಕ್ರಿಕೆಟ್ ಆಡುವಾಗ ಬಾಲ್ ಬಿದ್ಬಿಡ್ಬೋದು. ಸ್ಪೋರ್ಟ್ಸ್ ಅಲ್ಲಿ ಯೂಶಲಿ ಅದು ನೆಕ್ಸ್ಟ್ ಸ್ಪೋರ್ಟ್ಸ್ ಇಂಜುರೀಸ್ ಅಂತಾನೆ ಇದೆ. ಬಟ್ ಹೊಡಿಯಕ್ ಹೋದಾಗ ಏನೋ ಕೋಲಲ್ಲಿ ತಗೊಂಡು ಹೊಡೆದ್ಬಿಡೋದು, ಕಲ್ ತಗೊಂಡು ಎತ್ತಾಕ್ಬಿಡೋದು, ಈ ತರದ್ದೆಲ್ಲ ಫಿಸಿಕಲ್ ಅಸಾಲ್ಟ್ಸ್ ಕೂಡ ಆಗುತ್ತೆ. ಗೋಡೆ ತಗೊಂಡೋಗಿ ತಲೆಗೆ ಚಚ್ಬಿಡೋದು, ಈ ತರ. 4, ಸ್ಪೋರ್ಟ್ಸ್ ರಿಲೇಟೆಡ್ ಆಕ್ಸಿಡೆಂಟ್ಸ್. ಅವಾಗ್ಲೇ ಹೇಳ್ದಂಗೆ ಕ್ರಿಕೆಟ್ ಆಡುವಾಗ ಅಥವಾ ಫುಟ್ಬಾಲ್ ಆಡುವಾಗ, ಹಾಕಿ ಆಡುವಾಗ, ಅಂತ ಸಮಯದಲ್ಲಿ ಅಕಸ್ಮಾತ್ ಆಗಿ ಆಕಸ್ಮಿಕವಾಗಿ ಎದುರಾಗುವಂತ
ಕೆಲವು ಆಘಾತಗಳು, ಪೆಟ್ಟುಗಳು, ಇದು ಕೂಡ ನೋಡ್ಬೋದು ನಾವು. ನೆಕ್ಸ್ಟ್ ಟೈಪ್ಸ್, ವಿಧಗಳು, ಈ ಶಿರಾಘಾತದ ವಿಧಗಳು. ಮೊದಲನೇದು ಹೆಮಟೋಮಾ. ಇದೊಂದು ರೀತಿಯ ಹಂಗಂದ್ರೆ ಏನು? ಹೆಮಟೋಮಾ is a collection or clotting of blood outside the blood vessels, can cause to lose consciousness or result in permanent brain damage. ಮೊದಲನೇದು ಹೆಮಟೋಮಾ. ಇದೊಂದು ರಕ್ತ ಹೆಪ್ಪುಗೆಟ್ಟುವಿಕೆಗೆ ಸಂಬಂಧಪಟ್ಟಂತಹ ಶಿರಾಘಾತ. ಇದರಲ್ಲಿ ಇಂಟರ್ನಲ್ ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ಅದರಿಂದ ನೆನಪಿನ ಸ್ಮರಣ ಶಕ್ತಿನೇ ಹೊಟ್ಟೋಗ್ಬಿಡುತ್ತೆ, ಎಲ್ಲಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಕೆಲವೊಮ್ಮೆ ಪರ್ಮನೆಂಟ್ ಆಗಿ ಬ್ರೈನ್ ಡ್ಯಾಮೇಜ್ ಆಗ್ಬಿಟ್ಟು ಮೆದುಳು ಕೋಮಾಗೊಟ್ಟೋಗ್ತಾರಲ್ಲ, ಆ ತರದೆಲ್ಲ ಆಗ್ಬೋದು. ಈ ರಕ್ತನಾಳಗಳಲ್ಲಿ ಉಂಟಾಗುವಂತ ಅಪಾಯಗಳನ್ನ ಹೆಮಟೋಮಾ ಅಂತ ಕರಿತೀವಿ. ಎರಡನೇದು ಹೆಮರೇಜ್, ಅಂದ್ರೆ ಗಂಟು ಅಥವಾ ಗಡ್ಡೆ ಅಂತ. ಅನ್ಕಂಟ್ರೋಲ್ ಬ್ಲೀಡಿಂಗ್ ಕ್ಯಾನ್ ಬಿ bleeding in the space around the brain, cause headaches and vomiting. ಈಗ ಮೆದುಳಿನ ಸುತ್ತ ರಕ್ತಸ್ರಾವ ಆದಾಗ ಅದರಿಂದ ವಾಮಿಟ್ ಆಗ್ಬೋದು, ಅದಕ್ಕೆ ಕೇಳೋದು ವಾಂತಿ ಆಯ್ತಾ ಅಂತ. ಅಥವಾ ಹೆಡೇಕ್, ತುಂಬಾ ತಲೆನೋವು ಬರ್ತಾ ಇರುತ್ತೆ, ಈ ತರದನ್ನ ಹೆಮರೇಜ್ ಅಂತ ಕೂಡ ಕರಿತೀವಿ. ಇದು ಎರಡನೇದು. ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್, ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ರಕ್ತಸ್ರಾವ, ಆ ತರದ್ದು. 3 ಕನ್ಕಷನ್ಸ್. ಅವಾಗ್ಲೇ ನಾನು ಹೇಳಿದಂಗೆ ಅಲ್ಪಾವಧಿಯ ಒಂದು ಉರಿ ಊತಗಳು ಅಥವಾ ಗಡ್ಡೆ ಆ ತರ ಆಗುವಂಥದ್ದು. ಇಟ್ಸ್ ಥಾಟ್ ಟು ಬಿ ದ ರಿಸಲ್ಟ್ ಆಫ್ ಬ್ರೈನ್ ಹಿಟ್ಟಿಂಗ್ ಅಗೇನ್ಸ್ಟ್ ದ ಹಾರ್ಡ್ ವಾಲ್ಸ್ ಆರ್ ಸ್ಕಲ್ ಫೋರ್ಸಸ್, ಸಡನ್ ಆಕ್ಸಿಲರೇಷನ್ಸ್ ಅಂಡ್ ಡಿಸಲೇಷನ್ಸ್ ಟೆಂಪರರಿಲಿ. However, repeated concussions may eventually lead to permanent damage. ಕನ್ಕಷನ್ಸ್ ಅಂದ್ರೆ ಅವಾಗ್ಲೇ ಹೇಳ್ದಂಗೆ ಸಣ್ಣ ಮಟ್ಟದ ಗಾಯಗಳು. ಈಗ ತಲೆ ಗೋಡೆಗೆ ಚಚ್ಚಿದಾಗ, ಅಥವಾ ಯಾರೋ ಕೆಲವರೆಲ್ಲ ತೆಂಗಿನಕಾಯಿ ಹೊಡಿತೀವಿ ಅಂತ ಹೋಗ್ತಾರೆ, ಅಥವಾ ಏನೋ ಸಡನ್ ಆಗಿ ಬಂಡೆಗೆ ತಟ್ಟಿಬಿಡೋದು. ಈಗ ಯೂಶಲಿ ನೀರಲ್ಲಿ ಬಿದ್ದಾಗ ಯಾವ್ದೋ ಬಂಡೆ ಕಲ್ಲುಗಳಿಗೆ ಹೊಡೆದ್ಬಿಟ್ಟು ಈಜಕ್ಕೆ ಹೋದಾಗ ಹಂಗೆ ಸಾವನ್ನಪ್ಪಿಬಿಡುತ್ತೋ ಸಾಧ್ಯತೆ ಇರುತ್ತೆ. ಸೊ ಇದು ಬಟ್ ಸುಮ್ಮನೆ ಏನೋ ಅವಾಗ ಯಾವ್ದೋ ಅಪರೂಪಕ್ಕೆ ಏನಾದ್ರು ಚಚ್ಕೊಂಡಾಗ ಏನೋ ಆಗಲ್ಲ ಗೋಡೆಗೆ. ಅವಾಗವಾಗ ಈ ದಾರ ಆಗ್ತಾ ಇದ್ದಾಗ ಅದು ಪರ್ಮನೆಂಟ್ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. 4th ಎಡಿಮಾ ಅಂದ್ರೆ ಮೆನಿ ಇಂಜುರೀಸ್ ಕಾಸ್ ಸ್ವೆಲ್ಲಿಂಗ್ ಆಫ್ ಸರೌಂಡಿಂಗ್ ಟಿಶ್ಯೂಸ್, ಲೀಡ್ಸ್ ಟು ದ ಪ್ರೆಷರ್ ಬಿಲ್ಡಪ್ ಟು ದ ಬ್ರೈನ್ ಅಂಡ್ ಪ್ರೆಸ್ ಅಗೇನ್ಸ್ಟ್ ದ ಸ್ಕಲ್. ಈಗ ನೆತ್ತಿ ಅಥವಾ ಬುರುಡೆ ಒಳಗಡೆ ಬ್ರೈನ್ಗೆ ಪ್ರೆಷರ್ ಆಗುವಂತ ಟಿಶ್ಯೂಸ್ ಮೇಲೆ ಒತ್ತಡ ಉಂಟಾಗುವಂಥದ್ದು. ಆ ತರದ ಊತಗಳಾದಾಗ ಅದನ್ನ ಎಡಿಮಾ ಅಂತ ಕರಿತೀವಿ. ಇದು ಕೂಡ ಹೆಡ್ ಇಂಜುರಿಯ ಒಂದು ವಿಧ. ಆ 4 ತರದ ವಿಧಗಳನ್ನ ನಾವು ನೋಡ್ತೀವಿ. ಈಗ ಸಿಂಪ್ಟಮ್ಸ್, ಲಕ್ಷಣಗಳೇನು? ಒಂದು ಹೆಡೇಕ್, ತಲೆನೋವು ಬರ್ತಾ ಇರುತ್ತೆ, ಯಾವಾಗ್ಲೂ ತಲೆನೋವು ಅಂತ ಇರ್ತಾರೆ. ಅದು ಲೈಟ್ ಹೆಡೆಡ್ನೆಸ್ ಅಂಡ್ ಸ್ಪಿನ್ನಿಂಗ್ ಸೆನ್ಸೇಷನ್, ತಲೆ ಸುತ್ತಾ ಇದೆ ಅಂತ ಅನ್ಸೋದು, ಅಥವಾ ಲೈಟ್ ಆಗಿ ಒಂಥರ ತಲೆ ತಿರುಗೋದು, ಅಥವಾ ನನ್ಗೇನೋ ಒಂಥರ ಆಗ್ತಾ ಇದೆ ಅಂತ, ತಲೆನೋವು, ತಲೆ ಸುತ್ತು ಅಂತ, ಆ ತರದ ಸಿಂಪ್ಟಮ್ಸ್ ನಾವು ನೋಡ್ತೀವಿ. 3 ಮೈಲ್ಡ್ ಕನ್ಫ್ಯೂಷನ್ ಅಂಡ್ ಟೆಂಪರರಿ ರಿಂಗಿಂಗ್ ಇನ್ ದ ಇಯರ್ಸ್, ಕಿವಿಲಿ ಏನೋ ಗುಯ್ಗುಡ್ತಾ ಇದೆ ಅಂತ ಅನ್ಸೋದು, ಅಥವಾ ಏನು ನೆನಪೇ ಇರಲ್ಲ, ಯಾರು ತಮ್ಮ ಹೆಸರು ಅಂತ ಏನೂ ಗೊತ್ತಿರಲ್ಲ, ಆ ತರದ ಲಕ್ಷಣ ಇರುತ್ತೆ. ಲಾಸ್ ಆಫ್ ಕಾನ್ಶಿಯಸ್ನೆಸ್ ಅಂಡ್ ವಾಮಿಟಿಂಗ್, ವಾಂತಿ ಉಂಟಾಗುವಂಥದ್ದು ಅಥವಾ ಪ್ರಜ್ಞಾಹೀನ ಸ್ಥಿತಿ ಹೊಟ್ಟೋಗ್ಬಿಡುವಂಥದ್ದು. ಒಂದು ಕ್ಷಣ ತಲೆ ಹೊಡೆದ್ರೆ ಯಾರಾದ್ರೂ ಜೋರಾಗಿ ನಮ್ಗೆ ಎಲ್ಲಿದ್ದೀವಿ ಅಂತಾನೆ ಗೊತ್ತಾಗಲ್ಲ, ಆ ತರ ಸ್ಥಿತಿ, ಅದು ಕೂಡ ಒಂದು ಲಕ್ಷಣ. 5th ಒನ್ ಬ್ಯಾಲೆನ್ಸ್ ಆರ್ ಕೋಆರ್ಡಿನೇಷನ್ ಪ್ರಾಬ್ಲಮ್ಸ್, ಕೈ ಕಾಲುಗಳ ಒಂದು ಮೂವ್ಮೆಂಟ್ಸು, ಐ ಮೂವ್ಮೆಂಟ್ಸ್, ಯಾವ ಮೂವ್ಮೆಂಟ್ಸು ಇರಲ್ಲ ಬಾಡಿಗೆ, ಸಮತೋಲನನೇ ಕಳ್ಕೊಂಡ್ಬಿಡುತ್ತೆ. ಸೊ ಮೋಟಾರ್ ಸ್ಕಿಲ್ಸ್ ಪ್ರಾಬ್ಲಮ್, ಚಲನವಲನ ಶಕ್ತಿನೇ ಕಳ್ಕೊಂಡ್ಬಿಡ್ತೀವಿ, ಆ ತರದ ಲಕ್ಷಣನೂ ನಾವು ನೋಡ್ಬೋದು. 6th ಲೂಸ್ ಆಫ್ ಮಸಲ್ ಕಂಟ್ರೋಲ್ ಅಂಡ್ ಮೆಮೊರಿ ಲಾಸ್, ನಮ್ಮ ಮಾಂಸಖಂಡಗಳ ಮೇಲಿನ ಹಿಡಿತ, ಅಂದ್ರೆ ನಮ್ಗೇನು ಸೆನ್ಸೇಷನ್ಸೇ ಗೊತ್ತಾಗಲ್ಲ ನಮ್ಗೆ. ಹಾಟ್, ಕೋಲ್ಡು, ಅಥವಾ ಏನ್ ಮಾಡಿದ್ರು ಗಿಲ್ಲಿದ್ರು ಗೊತ್ತಾಗಲ್ಲ, ಕೆಲವೊಂದು ಕಾಲೆಲ್ಲ ಮರಗಟ್ಟಂಗ ಆಗ್ಬಿಡುತ್ತೆ, ಈ ತರದ್ದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸೈಕಲಾಜಿಕಲ್ ಡಿಸಾರ್ಡರ್ಸ್, ಮಾನಸಿಕ ಅಸ್ವಸ್ಥತೆಗಳು,
ಮೆಮೊರಿ ಲಾಸು ಅಥವಾ ಸಿವಿಯರ್ ಮೆಂಟಲ್ ಇಲ್ನೆಸ್ ಕೂಡ ಆಗುವ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಇದಿಷ್ಟು ಲಕ್ಷಣಗಳು. ನೆಕ್ಸ್ಟ್, ರೋಲ್ ಆಫ್ ಸೋಷಿಯಲ್ ವರ್ಕರ್ಸ್. ಸಮಾಜ ಕಾರ್ಯಕರ್ತರು ಏನ್ ಪಾತ್ರವನ್ನ ಇಂತಹ ಎಡ್ಡಿಂಜರ್ಸ್ ಅವ್ರ ಜೊತೆ ಏನ್ ಪಾತ್ರ ವಹಿಸ್ಬೇಕು ಅಂತ. ಮೊದಲನೇದು, ರಿಸೋರ್ಸ್ಫುಲ್ ಇನ್ ಹೆಲ್ಪಿಂಗ್ ಟು ಗೆಟ್ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ. ತಕ್ಷಣಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೊಡಿಸುವಲ್ಲಿ ಸಂಪದ್ಭರಿತರಾಗಿರುವುದು. ಅಂದ್ರೆ ನಮ್ಗೆ ಎಲ್ಲಿ ಹೆಡ್ ಇಂಜರಿ ಆಗಿದ ತಕ್ಷಣ ಆಂಬ್ಯುಲೆನ್ಸ್ ಕಾಂಟ್ಯಾಕ್ಟ್ ಅಥವಾ ಸ್ಥಳೀಯ ಡಾಕ್ಟರ್ಸ್ ಹಾಸ್ಪಿಟಲ್ಸ್ ಕಾಂಟ್ಯಾಕ್ಟ್, ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸಿಗೋ ರೀತಿಯಲ್ಲಿ ನಾವು ರಿಸೋರ್ಸ್ಫುಲ್ ಆಗಿ ಇರೋದು ನಮ್ಮ ಮೊದಲನೇ ಪಾತ್ರ. ಎರಡನೇದು, 2, ರೆಫರ್ ಟು ನಿಯರ್ ಬೈ ಎಮರ್ಜೆನ್ಸಿ ಕೇರ್ ಯೂನಿಟ್ಸ್. ತುರ್ತು ಅಗತ್ಯ ನೀಡುವಂತಹ ಘಟಕಗಳಿಗೆ ಸಂಪರ್ಕಿಸಲು ಸಹಾಯ ಮಾಡುವುದು. ಅಂದ್ರೆ ICUಗೆ ಇಮಿಡಿಯೇಟ್ ಆಗಿ ಎಲ್ಲಿ ಆಕ್ಸಿಜನೇಟೆಡ್ ಬೆಡ್ ಆಗಿರ್ಬೋದು ಅಥವಾ ಅವ್ರಿಗೆ ಇಮಿಡಿಯೇಟ್ ಬೇಕಾದ ವೆಂಟಿಲೇಟರ್ಸ್ ಎಲ್ಲಿ ಸಿಗುತ್ತೆ ಅದ್ರ ಕಾಂಟ್ಯಾಕ್ಟ್ ಇಮಿಡಿಯೇಟ್ ಆಗಿ ಕೊಡಿಸೋ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು. 3, ಎನ್ಶೂರ್ ಸೇಫ್ ಶಿಫ್ಟಿಂಗ್ ಆಫ್ ಪೇಷಂಟ್ಸ್. ರೋಗಿಗಳನ್ನು ಸುರಕ್ಷಿತವಾಗಿ ವರ್ಗಾಯಿಸಲು ಸಹಾಯ ಮಾಡುವುದು. ಅಂದ್ರೆ ಅವ್ರಿಗೆ ಇನ್ ಕೇಸ್ ಹೆಲ್ಮೆಟ್ ಹಾಕೊಂಡಿದ್ದಾರೆ, ಇದಾಗ್ಬಿಟ್ಟಿದೆ, ಹಂಗಾರೆ ಹೆಲ್ಮೆಟ್ ತೆಗಿಬಾರ್ದು, ಯಾಕಂದ್ರೆ ಅದು ಸೇಫ್ ಶಿಫ್ಟಿಂಗ್. ಅದಕ್ಕೆ ಒಂದು ಡಾಕ್ಟರ್ಸ್ ನೋಡಿ ಅದನ್ನ ಹೇಗ್ ತೆಗಿಬೇಕು ಏನು ಅಂತ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ತೆಗೆದು ಅವ್ರನ್ನ ಉಳಿಸ್ತಾರೆ. ಅದಷ್ಟೇ ಅಲ್ಲದೆ ಅವ್ರನ್ನ ಸೇಫ್ ಆಗಿ ಯಾವುದೇ ಆರ್ಗನ್ಗೂ ಡ್ಯಾಮೇಜ್ ಆಗದೇ ಇರೋ ರೀತಿಲಿ ಅದ್ರ ಬಗ್ಗೆ ಶಿಫ್ಟ್ ಮಾಡಕ್ಕೆ ಅವೇರ್ನೆಸ್ ನ ಕೊಡುವಂಥದ್ದು. ಹೆಲ್ಪ್ ಟು collect circumstances of evidence from witnesses to be submitted to the related officials. ಸಂಬಂಧಿತ ಅಧಿಕಾರಿಗಳಿಗೆ, ಪೊಲೀಸು, ನ್ಯಾಯಾಧೀಶರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ಸ್, ಅವ್ರಿಗೆ ಬೇಕಾದಂತ ಪ್ರೂಫ್ಗಳು, ಸಾಕ್ಷ್ಯಗಳನ್ನ ಸನ್ನಿವೇಶಗಳಿಂದ ಅಥವಾ ಸಾಕ್ಷ್ಯಾಧಾರಿಗಳಿಂದ, ಸಾಕ್ಷ್ಯ ನೀಡುವ ವ್ಯಕ್ತಿಗಳಿಂದ ಸಂಗ್ರಹಿಸೋದಕ್ಕೆ ಪ್ರಯತ್ನಿಸುವಂಥದ್ದು. ಇದು ಅವರು ವಹಿಸಬೇಕಾದಂತ ಪಾತ್ರ. 5th one, assist family members to get necessary arrangement, emergency scans and tests. ಕುಟುಂಬ ಸದಸ್ಯರಿಗೆ ತುರ್ತಾಗಿ ಅಗತ್ಯವಿರುವಂತಹ ಪರೀಕ್ಷೆಗಳು, ಸ್ಕ್ಯಾನಿಂಗ್ಗಳು ಎಲ್ಲಿ ಮಾಡಿಸ್ಬೇಕು, ಹೇಗ್ ಮಾಡಿಸ್ಬೇಕಾದ್ರೂ ಪ್ರೊಸೀಜರ್ಸ್ ಏನು, ಇದನ್ನ ತಗೊಳ್ಳೋದ್ರಲ್ಲಿ ನೆರವನ್ನ ನೀಡುವಂಥದ್ದು. 6th, ಕೌನ್ಸಿಲಿಂಗ್ ಸರ್ವಿಸಸ್ ಟು ದ ಫ್ಯಾಮಿಲಿ ಮೆಂಬರ್ಸ್. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಎಲ್ಲರೂ ಆಘಾತಕ್ಕೊಳಗಾಗ್ಬಿಟ್ಟಿರ್ತಾರೆ. ಹಾಗಾಗಿ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬೋದಕ್ಕೆ ಮನೋಸಾಮಾಜಿಕ ಬೆಂಬಲ ನೀಡೋದ್ರಲ್ಲಿ ಆಪ್ತ ಸಮಾಲೋಚನಾ ಸೇವೆಯನ್ನ ನೀಡುವಂಥದ್ದು. 7th, ಹೆಲ್ಪ್ ಇನ್ ಪ್ರೊವೈಡಿಂಗ್ ಸೈಕಲಾಜಿಕಲ್ ಸಪೋರ್ಟ್ ಟು ದ ಪೇಷಂಟ್ ಫಾರ್ ಅಕ್ಸೆಪ್ಟಿಂಗ್ ದೇರ್ ಕಂಡೀಷನ್. ರೋಗಿಗಳಿಗೆ ಅಗತ್ಯವಿರುವ ಮಾನಸಿಕ ಬೆಂಬಲವನ್ನು ನೀಡುವುದರ ಮೂಲಕ ಅವರ ಸ್ಥಿತಿಯನ್ನು ಸ್ವೀಕರಿಸುವಂತೆ ಮಾಡುವುದು. ಏನ್ ಮಾಡಕ್ಕಾಗಲ್ಲ, ಆಗಿದ್ದಾಗೋಗ್ಬಿಟ್ಟಿದೆ, ಆ ಸ್ಥಿತಿನ ಅವರು ಒಪ್ಕೊಳ್ಬೇಕು. ಆ ರೀತಿಯಲ್ಲಿ ಅವ್ರಿಗೆ ಮಾನಸಿಕ ಸ್ಥೈರ್ಯವನ್ನ ನೀಡುವಂತ ಕೆಲಸ ಸಮಾಜ ಕಾರ್ಯಕರ್ತರು ಮಾಡಬೇಕಾಗತ್ತೆ. 8, ಅರೇಂಜ್ ಫಾರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಹಣಕಾಸಿನ ನೆರವು ದೊರೆಯುವಂತೆ ಮಾಡುವುದು. ಸೊ ಎಲ್ಲಿಂದ, ಯಾವ ಸಂಸ್ಥೆಗಳು, ಯಾವ ನಿಧಿಗಳಿಂದ ಎಲ್ಲಿಂದ ಸಹಾಯ ಸಿಗುತ್ತೆ ಇವ್ರಿಗೆ, ಆಪರೇಷನ್ಸ್ಗೆ, ಸರ್ಜರಿ, ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಲ್ಲ ಅದನ್ನ ಕೊಡಿಸ್ಕೊಡುವಂಥದ್ದು. 9th, ಎನ್ಕರೇಜ್ ಪೇಷಂಟ್ಸ್ ಟು ಹ್ಯಾಂಡಲ್ ಸಿಚುವೇಶನ್ ಬೈ ಮ್ಯಾನೇಜಿಂಗ್ ಸ್ಟ್ರೆಸ್. ರೋಗಿಗಳು ಸನ್ನಿವೇಶವನ್ನು ನಿಭಾಯಿಸುವಲ್ಲಿ, ಒತ್ತಡವನ್ನು ನಿಭಾಯಿಸುವ ತಂತ್ರಗಳನ್ನು ಸೂಚಿಸುವುದು. ಸೊ ಅವರು ಆ ಪ್ರೆಷರ್ ಅಲ್ಲಿ ಇರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಅಯ್ಯೋ ನನ್ನ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ, ಏನು ಇತ್ತ ಅಂತ. ಅದನ್ನೆಲ್ಲ ನಿಭಾಯಿಸಕ್ಕೆ ಸಹಾಯ ಮಾಡುವಂಥದ್ದು. 10th, ಹೆಲ್ಪ್ ಇನ್ ಪೇಷಂಟ್ ರಿಹ್ಯಾಬಿಲಿಟೇಷನ್ ಸರ್ವಿಸಸ್. ರೋಗಿಗಳ ಪುನರ್ವಸತಿ ಸೇವೆಗಳಿಗೆ ಸಹಾಯ ಮಾಡುವುದು. ಇನ್ ಕೇಸ್ ನೆಕ್ಸ್ಟ್ ರಿಕವರಿ ಆದ್ಮೇಲೆ, ಹಾಸ್ಪಿಟಲ್ ಹೊರಗಡೆ ಹೋದ್ಮೇಲೆ ಏನು ಅವರ ದಿನನಿತ್ಯದ ಜೀವನಕ್ಕೆ ಹೆಂಗ್ ಹೊಂದ್ಕೊಳ್ಬೇಕು, ಅದಕ್ಕೆ ಬೇಕಾದಂತ ಸೇವೆಗಳನ್ನು ಕೂಡ
ಕೊಡಿಸ್ಕೊಡುವಂತ ಪಾತ್ರವನ್ನ ನಿರ್ವಹಿಸಬೇಕಾಗುತ್ತೆ. ಸೊ ಇದಿಷ್ಟು ಹೆಡ್ ಇಂಜೂರ್ಡ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಸಮಾಜ ಕಾರ್ಯಕರ್ತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು.